ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಬೇಸಿಕ್ಸ್ ಆಫ್ ಸ್ಟಾಕ್ ಮಾರ್ಕೆಟ್ ಫಾರ್ ಬಿಗ್ನೆಸ್ ಪಾರ್ಟ್ 2ಗೆ ಎಲ್ಲರಿಗೂ ಸ್ವಾಗತ. ಸೊ ಪಾರ್ಟ್ 1 ಅಲ್ಲಿ ನಾನು ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಒಂದು ಬೇಸಿಕ್ ಇಂಟ್ರೊಡಕ್ಷನ್ ಕೊಟ್ಟಿದ್ದೆ. ಸೊ ಸ್ಟಾಕ್ ಮಾರ್ಕೆಟ್ ಅಂದ್ರೆ ಏನು, ಸ್ಟಾಕ್ಸ್ ಅಂದ್ರೆ ಏನು, ಶೇರ್ಸ್ ಅಂದ್ರೆ ಏನು, ಆಮೇಲೆ ಇಂಡೆಕ್ಸಸ್ ಯಾವ್ದಿರುತ್ತೆ, ಆಮೇಲೆ NSE ಯಾವಾಗ ಬಂತು, BSE ಯಾವಾಗ ಬಂತು, ಇದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಫರ್ದರ್ ಸೆಕೆಂಡ್ ಪಾರ್ಟ್ ಆಫ್ ಅಲ್ಲಿ ನಿನ್ನೆ ಏನು ಹೇಳಪ್ಪ, ನಿಫ್ಟಿ, ಬ್ಯಾಂಕ್ ನಿಫ್ಟಿ, ಸೆನ್ಸೆಕ್ಸ್ ಅಂತೇಳಿ ಇಂಡೆಕ್ಸಸ್ ಇರುತ್ತೆ ಅಂತ ಹೇಳಿದ್ದೆ. ಸೊ ಈ ಇಂಡೆಕ್ಸ್ ಯಾವ ತರ ವರ್ಕ್ ಆಗುತ್ತೆ, ಇದರಲ್ಲಿ ನಾವು ಯಾವ ತರ ಟ್ರೇಡ್ ಮಾಡಬೇಕು, ಆಮೇಲೆ ನಮಗೆ ಇದರಲ್ಲಿ ಪ್ರಾಫಿಟ್ ಹೆಂಗ್ ಮಾಡಬೇಕು, ಅದೆಲ್ಲ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಸೊ ಏನಪ್ಪಾ ಅಂದ್ರೆ ಫಸ್ಟ್ ಆಫ್ ಆಲ್ ವಿಡಿಯೋನ ಎಂಡ್ ವರ್ಗು ನೋಡಿ, ಸೊ ದಟ್ ನಿಮಗೆ ಕ್ಲಿಯರ್ ಆಗಿ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಸೊ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡ್ಬಿಟ್ಟು ಆಮೇಲೆ ತಿರ್ಗಾ ಫಾರ್ವರ್ಡ್ ಮಾಡ್ಕೊಂಡು ನೋಡಿದ್ರೆ ನಿಮ್ಗೆ ಯಾವುದು ಗೊತ್ತಾಗೋದಿಲ್ಲ. ಸೊ ಪಿನ್ ಟು ಪಿನ್ ಈಚ್ ಅಂಡ್ ಎವ್ರಿಥಿಂಗ್ ನಾನು ಕ್ಲಿಯರ್ ಆಗಿ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋಂಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ ವರ್ಗು ನೋಡಿ. ಸೊ ಫ್ರೆಂಡ್ಸ್, ಏನಪ್ಪಾ ಅಂತಂದ್ರೆ ಬೇಸಿಕ್ ಆಗಿ ನಾನು ಹೇಳೋದು ಏನಪ್ಪಾ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ 90%, ಸೊ 90% ಜನ ಏನ್ ಮಾಡ್ತಾರೆ, ಲಾಸ್ ಮಾಡ್ಕೋತಾರೆ. ಸೊ 10% ಏನ್ ಜನ ಇರ್ತಾರಲ್ಲ, ಅವ್ರು ಪ್ರಾಫಿಟ್ ನ ಹ್ಯೂಜ್ ಪ್ರಾಫಿಟ್ ಮಾಡ್ಕೋತಾರೆ. ಸೊ 10% ಜನ ಪ್ರಾಫಿಟ್ ಮಾಡ್ತಾರೆ, 90% ಜನ ಲಾಸ್ ಮಾಡ್ತಾರೆ. ಸೊ ಇದ್ರ ಹಿಂದ್ಗಡೆ ರೀಸನ್ ಏನು? ಸೊ ರೀಸನ್ ಏನಪ್ಪಾ ಅಂತಂದ್ರೆ ಲ್ಯಾಕ್ ಆಫ್ ನಾಲೆಜ್. ಸೊ ಯಾವುದೇ ತರ ನಾಲೆಜ್ ಇರೋದಿಲ್ಲ, ಯಾವುದೇ ತರ ಸ್ಟಡಿ ಮಾಡಿರೋದಿಲ್ಲ. ಸೊ ರ್ಯಾಂಡಮ್ ಆಗಿ ಯಾರೋ ಪ್ರಾಫಿಟ್ 10% ಅಲ್ಲಿ ಯಾರೋ ಒಬ್ರು ಪ್ರಾಫಿಟ್ ಮಾಡಿದ್ದಾರೆ, ಅವ್ರನ್ನ ಪ್ರಾಫಿಟ್ ನ ತೋರಿಸ್ಬಿಟ್ಟು ನೀವು ಟೆಂಪ್ಟ್ ಆಗಿ ಲೈಕ್ ಅವ್ರ ಗ್ರೀಡಿನೆಸ್ ಇಂದ ಏನ್ ಮಾಡ್ತಾರೆ, ಅವ್ರು ಅಷ್ಟು ದುಡ್ಡು ಮಾಡಿದಾನ ಅದರಲ್ಲಿ ಅಂತೇಳಿ ನಾವು ದುಡ್ಡು ಮಾಡ್ಬೋದು ಅಂತೇಳಿ ಹೋಗ್ಬಿಟ್ಟು ವಿತೌಟ್ ಸ್ಟಡಿಂಗ್, ವಿತೌಟ್ ನಾಲೆಜ್, ವಿತೌಟ್ ಎನಿಥಿಂಗ್, ನಮ್ಗೆ ಗೊತ್ತಿರಲ್ದೇನೆ ನಾವು ಅಮೌಂಟ್ ನ ಅದರಲ್ಲಿ ಇನ್ವೆಸ್ಟ್ ಮಾಡಿ ಲಾಸ್ ಆಗೋದು ಬೇಡ. ಸೊ ಹಂಗಾಗಿ 90% ಜನ ಲಾಸ್ ಮಾಡ್ತಾ ಇದ್ದಾರೆ, 10% ಜನ ಏನ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ. ಸೊ 10% ಜನ ಏನ್ ಪ್ರಾಫಿಟ್ ಮಾಡ್ತಾ ಇದಾರಲ್ಲ, ಅವರು ಹ್ಯೂಜ್ ಪ್ರಾಫಿಟ್ ಮಾಡ್ತಾ ಇದ್ದಾರೆ, ಲೈಕ್ ಅನ್ಎಕ್ಸ್ಪೆಕ್ಟೆಡ್. ಯಾಕಂದ್ರೆ ಅವ್ರು ಕರೆಕ್ಟ್ ಆಗಿ ಫಸ್ಟ್ ಸ್ಟಡಿ ಮಾಡ್ಯಾರ. ಸೊ ಸ್ಟಡಿ ಮಾಡಿ ಅವ್ರು ಕರೆಕ್ಟ್ ಆಗಿ ಹ್ಯೂಜ್ ಪ್ರಾಫಿಟ್ ಮಾಡ್ಕೊಳ್ತಾರೆ. ಬಟ್ 90% ಲಾಸಸ್ ಯಾಕೆ ಮಾಡ್ಕೊಳ್ತಾರಪ್ಪ ಅಂತಂದ್ರೆ ಅವ್ರ ನಾಲೆಜ್ ಇಲ್ಲ, ಲ್ಯಾಕ್ ಆಫ್ ನಾಲೆಜ್ ಅವ್ರಿಗೆ ಇರೋ. ವಿತೌಟ್ ಏನಾದ್ರು ರ್ಯಾಂಡಮ್ ಆಗಿ ಯಾರು ಪ್ರಾಫಿಟ್ ಮಾಡೋದನ್ನ ಬಂದು ಏನದ ಇದ್ರಾಗ ಇನ್ವೆಸ್ಟ್ ಮಾಡ್ತಾರ ಅಥವಾ ಟ್ರೇಡ್ ಮಾಡ್ತಾರ, ಲಾಸ್ ಮಾಡ್ಕೋತಾರ. ಸೊ ಬೆಟರ್ ನಂದು ಮೇನ್ ಮೋಟಿವ್ ಏನಪ್ಪಾ ಅಂತಂದ್ರೆ ನಿಮಗೆ ಯಾಕೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂದ್ರೆ ನೀವು 10% ಜನರಲ್ಲಿ ಬರಬೇಕು, ಅದು ನನ್ನ ಮೇನ್ ಮೋಟಿವ್. ಸೊ 90% ಜನ ಲಾಸ್ ಮಾಡ್ತಾರಲ್ಲ, ಅದನ್ನ ಅವಾಯ್ಡ್ ಮಾಡಿ 10% ಜನ ಏನ್ ಪ್ರಾಫಿಟ್ ಮಾಡ್ತಾ ಇದಾರಲ್ಲ ಅದರಲ್ಲಿ ನಾವು ಆಗೋಣ. ಸೊ ಅದು ನನ್ನ ಮೇನ್ ಮೋಟಿವ್. ಸೊ ಅದಕ್ಕೆ ಪ್ರತಿಯೊಂದು ಈಚ್ ಅಂಡ್ ಎವ್ರಿಥಿಂಗ್ ನಾ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಪ್ಲೀಸ್ ವಿಡಿಯೋನ ಎಂಡ್ ವರ್ಗು ನೋಡಿ, ಸೊ ದಟ್ ನಿಮ್ಗೆ ಕ್ಲಿಯರ್ ಆಗಿ ಎಲ್ಲಾನು ಅಂಡರ್ಸ್ಟ್ಯಾಂಡ್ ಆಗುತ್ತೆ. ರೈಟ್? ಏನಪ್ಪಾ ಅಂತಂದ್ರೆ ಸೊ ನಿನ್ನೆ ವಿಡಿಯೋ ಅಲ್ಲಿ ಏನ್ ಹೇಳಿದೆಪ್ಪ ಅಂತಂದ್ರೆ ನಿಫ್ಟಿ ಹೇಳಿದೆ. ನಿಫ್ಟಿ ಅಂದ್ರೆ ಏನು, ಅದರಲ್ಲಿ ನಿಮ್ಗೆ ಒಂದು 50 ಕಂಪ್ನೀಸ್ ಲಿಸ್ಟೆಡ್ ಇರುತ್ತೆ. ಆಮೇಲೆ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳಿದೆ. ಸೊ ಬ್ಯಾಂಕ್ ನಿಫ್ಟಿ ಬಗ್ಗೆ ಹೇಳಿದೆ, ಇದರಲ್ಲೂ ಕಂಪ್ನೀಸ್ ಲಿಸ್ಟೆಡ್ ಆಗಿರುತ್ತೆ. ಆಮೇಲೆ ಸೆನ್ಸೆಕ್ಸ್ ಹೇಳಿದೆ, ಇದರಲ್ಲಿ ಕಂಪ್ನಿ ಲಿಸ್ಟ್ ಆಗುತ್ತೆ. ಸೊ ಇವು 3 ಇಂಡೆಕ್ಸಸ್, ನಾವು ಯಾವುದೇ ತರದ ಸ್ಟಾಕ್ಸ್ ಮೂವ್ಮೆಂಟ್ ಆಗಲಿ ಅಥವಾ ಪ್ರೈಸ್ ಯಾವ ತರ ಮೂವ್ಮೆಂಟ್ ಆಗ್ತಾ ಇದೆ, ನಾವು ಇವು 3 ಇಂಡೆಕ್ಸ್ ನ ಫಾಲೋ ಮಾಡ್ತೀವಿ. ರೈಟ್? ಐ ಹೋಪ್ ಇಲ್ಲಿವರೆಗೂ ನಿಮ್ಗೆ ಎಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಟ್ರೇಡಿಂಗ್ ಅಲ್ಲಿ 3 ಟೈಪ್ಸ್ ಆಫ್ ಟ್ರೇಡಿಂಗ್ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಟ್ರೇಡಿಂಗ್ ಯಾವ್ದು ತರ ಟೈಪ್ಸ್ ಬರುತ್ತಪ್ಪ ಅಂತಂದ್ರೆ ಟೈಪ್ಸ್ ಆಫ್ ಟ್ರೇಡಿಂಗ್. ಸೊ ಟೈಪ್ಸ್ ಆಫ್ ಟ್ರೇಡಿಂಗ್ ಯಾವ್ದಪ್ಪ ಅಂತಂದ್ರೆ ಇದರಲ್ಲಿ 3 ಟೈಪ್ಸ್ ಬರುತ್ತೆ. ರೈಟ್? ಯಾವ್ದಪ್ಪ ಅಂತಂದ್ರೆ ಫಸ್ಟ್ ಬಂದ್ಬಿಟ್ಟು ಇಂಟ್ರಾಡೇ ಟ್ರೇಡಿಂಗ್. ಇದು ಇಂಟ್ರಾಡೇ ಟ್ರೇಡಿಂಗ್. ಸೊ ಇಂಟ್ರಾಡೇ ಟ್ರೇಡಿಂಗ್ ಅಂತಂದ್ರೆ ಏನಪ್ಪಾ ಅಂತಂದ್ರೆ ಒಂದೇ ದಿನದಲ್ಲಿ, ಲೈಕ್ ಮಾರ್ನಿಂಗ್ ನಮ್ದು ಮಾರ್ಕೆಟ್ ಓಪನ್ ಆಗೋ ಟೈಮಿಂಗ್ ಏನಪ್ಪಾ ಅಂತಂದ್ರೆ 9:15 ಮಾರ್ನಿಂಗ್ 9:15 ಓಪನ್ ಆಗುತ್ತೆ. ಸೊ 9:15 ಏನಾಗುತ್ತೆ, ಪ್ರೀ ಸೆಷನ್ ಓಪನ್ ಆಗುತ್ತೆ. ಲೈಕ್ ಪೋಸ್ಟ್ ಪ್ರೀ ಸೆಷನ್ ಅಂದ್ರೆ ಆರ್ಡರ್ಸ್ ನ ಬಿಫೋರ್ 9:15 ಅಂದ್ರೆ ಟ್ರೇಡ್ ಸ್ಟಾರ್ಟ್ ಆಗಂಗಿಲ್ಲ, 9:15 ಅಲ್ಲಿ ಆರ್ಡರ್ಸ್ ಬೈ ಮಾಡೋದು, ಸೆಲ್ ಮಾಡೋದು, ಪೊಸಿಷನ್ಸ್ ನ ಏನದ ಇದರಲ್ಲಿ ನಾವು ಏನದ ಚೇಂಜಸ್ ಮಾಡ್ಕೋಬಹುದು. ಸೊ ಇದು ಮುಂದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ಫಾರ್ ರೆಫರೆನ್ಸ್. ಇವಾಗ ಏನೋ ಜಸ್ಟ್ ನಾಲೆಜ್ ಪರ್ಪಸ್ ಹೇಳ್ತಾ ಇದ್ದೀನಿ. 9:15 ಮಾರ್ಕೆಟ್ ಸ್ಟಾರ್ಟ್, ನಮ್ಗೆ ಪ್ರೀ ಸೆಷನ್ ಚಾಲು ಆಗುತ್ತೆ. ಸೊ ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಓಪನ್ ಆಗೋದು ಯಾವಾಗಪ್ಪ ಅಂತಂದ್ರೆ 9:30. ಸೊ 9:30ಗೆ ನಮ್ದು ಎಕ್ಸಾಕ್ಟ್ ಆಗಿ ಮಾರ್ಕೆಟ್ ಓಪನ್ ಆಗುತ್ತೆ. ಇದಾದ್ಮೇಲೆ ತಿರ್ಗಾ ಕ್ಲೋಸಿಂಗ್ ಯಾವಾಗಪ್ಪ ಇದರದ್ದು, ಮಾರ್ಕೆಟ್ ಕ್ಲೋಸ್ ಇದು ಓಪನಿಂಗ್ ಯಾವಾಗಪ್ಪ ಅಂತಂದ್ರೆ 9:15ಗೆ ನಮ್ಗೆ ಮಾರ್ಕೆಟ್ ಓಪನ್ ಆಗ್ತದೆ. ಓಪನಿಂಗ್ ಟೈಮ್ ಓಪನ್ 9:15, ಇದು ಪ್ರೀ ಸೆಷನ್. 9:30ಗೆ ಮಾರ್ಕೆಟ್ ಓಪನ್ ಆಗ್ತದೆ.
ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಕ್ಲೋಸಿಂಗ್ ಯಾವಾಗ ಆಗ್ತದೆ, 1 ಸೆಕೆಂಡ್, ಕ್ಲೋಸ್ ಯಾವತ್ತ ಪ್ರೀ ಸೆಷನ್ ಅಂದ್ರೆ ಪ್ರೀ ಕ್ಲೋಸಿಂಗ್ ಅಂದ್ರೆ 3:15 ನಿಮ್ದು ಯಾವುದೇ ಪೊಸಿಷನ್ಸ್ ಇದ್ರು ನೀವು ಸ್ಕ್ವೇರ್ ಆಫ್ ಮಾಡಿದಿಲ್ಲ ಅಂತಂದ್ರೆ ಆಟೋಮೆಟಿಕ್ ಆಗಿ 3:15 ಸ್ಕ್ವೇರ್ ಆಫ್ ಆಗುತ್ತೆ. ಅದಾದ್ಮೇಲೆ ಕ್ಲೋಸ್ ಯಾವಾಗ ಆಗುತ್ತಪ್ಪ ಅಂತಂದ್ರೆ 3:30ಗೆ ಮಾರ್ಕೆಟ್ ಏನಾದ ಕ್ಲೋಸ್ ಆಗ್ತದೆ. ಸೊ ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು. ಇಂಡಿಯನ್ ಮಾರ್ಕೆಟ್ ಟೈಮಿಂಗ್ ಇದು ಯಾವಾಗಪ್ಪ, ಮಾರ್ನಿಂಗ್ 9:15 ಸ್ಟಾರ್ಟ್ ಆಗ್ತದೆ, 9:30 ಟ್ರೇಡಿಂಗ್ ಸ್ಟಾರ್ಟ್ ಆಗ್ತದೆ, ಆಮೇಲೆ 3:15 ಏನಂತಾರೆ ಪ್ರೀ ಕ್ಲೋಸಿಂಗ್ ಆಗ್ತದೆ, ಆಮೇಲೆ 3:30 ಮಾರ್ಕೆಟ್ ಕ್ಲೋಸ್ ಆಗ್ತದೆ. ಸೊ ಇದಾಯ್ತು. ಸೊ ಇದರಲ್ಲಿ ಇದು ಐ ಹೋಪ್ ಇದು ಎಲ್ಲ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಏನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಟ್ರೇಡಿಂಗ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಏನಪ್ಪಾ ಅಂತಂದ್ರೆ ಟೈಪ್ಸ್ ಆಫ್ ಟ್ರೇಡಿಂಗ್ ಅಲ್ಲಿ ಏನ್ ಬರುತ್ತೆ ಅಂತಂದ್ರೆ 3 ಟೈಪ್ಸ್ ಆಫ್ ಟ್ರೇಡಿಂಗ್ ಬರುತ್ತೆ. ಯಾವ್ದಪ್ಪ ಅಂತಂದ್ರೆ ಇಂಟ್ರಾಡೇ ಟ್ರೇಡಿಂಗ್, ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು ಅಂದ್ರೆ ನೀವು ಯಾವುದೇ ಒಂದು ಸ್ಟಾಕ್ ನ ಅಥವಾ ಯಾವುದೇ ಒಂದು ಆಪ್ಷನ್ಸ್ ನ ಇಂಡೆಕ್ಸ್ ನ ನೀವು ಅವತ್ತು ಬೈ ಮಾಡಿ ಅವತ್ತು ಸೆಲ್ ಮಾಡೋದು. ಸೊ ಇವಾಗ ಏನಪ್ಪಾ ಅಂತಂದ್ರೆ ಮಾರ್ನಿಂಗ್ 9:30 ಮಾರ್ಕೆಟ್ ಓಪನ್ ಆಯ್ತು, ಸೊ ನೀವು ಸಿಸ್ಟಮ್ ಎದುರುಗಡೆ ಕೂತಿದ್ದಾರೆ, ಯಾವುದೋ ಒಂದು ಸ್ಟಾಕ್ ಆಗಲಿ ಯಾವುದೋ ಒಂದು ತಗೊಂಡಾಗ ನಿಮ್ಗೆ ಏನಾಗ್ತಪ್ಪ ಅಂತಂದ್ರೆ ಯಾವುದೋ ಒಂದು ಸಪೋಸ್ ಒಂದು ಯಾವ್ದು ರಿಲಯನ್ಸ್ ಕಂಪ್ನಿನೋ ಇನ್ಫೋಸಿಸ್ ಯಾವ್ದು XYZ ಕಂಪ್ನಿದು ಸ್ಟಾಕ್ ನ ನೀವು ಏನ್ ಮಾಡಿದ್ರಿ, 100 rupees ಪರ್ಚೇಸ್ ಮಾಡಿದ್ರಿ. ಸೊ 100 rupees ಎಷ್ಟು ಒಂದು 10 ಲಾಟ್ಸ್ ನ ಪರ್ಚೇಸ್ ಮಾಡಿದ್ರಿ. ಸೊ ಈ 100 rupees ಅವತ್ತಿನ ದಿನ ಮಾರ್ಕೆಟ್ ಏನಾಗ್ತದೆ, ಒಂದು ಒಳ್ಳೆ ನ್ಯೂಸ್ ಇತ್ತು. ಸೊ ಒಳ್ಳೆ ನ್ಯೂಸ್ ಇದ್ದಾಗ ಏನಾಗ್ತದೆ, ಮಾರ್ಕೆಟ್ ಮೇಲೆ ಹೋಗ್ತದೆ. ಸೊ ಮಾರ್ಕೆಟ್ ಮೇಲೆ ಹೋಯ್ತು ನಿಮ್ಗೆ ಇದು 150 ವರೆಗೂ ಹೋಯ್ತು, ರೈಟ್. ಸೊ 150 ವರೆಗೂ ಹೋದಾಗ ಸೊ ಸೇಮ್ ಡೇ ಮಾರ್ಕೆಟ್ ನೀವು ಪರ್ಚೇಸ್ ಮಾಡಿದ್ದು 9:30 10 o'clock 10:30 11 ಏನೋ ನೀವು XYZ ಟೈಮಿಂಗ್ 11 o'clock ಏನೋ ಪರ್ಚೇಸ್ ಮಾಡಿದ್ದೀರಾ, ರೈಟ್. ಬೈ ದ 11 o'clock ನೀವು ಪರ್ಚೇಸ್ ಮಾಡಿದ್ರಿ, ಎಷ್ಟು ಏನ್ ಪ್ರೈಸಿಗೆ ಪರ್ಚೇಸ್ ಮಾಡಿ 100 ಪ್ರೈಸಿಗೆ ಪರ್ಚೇಸ್ ಮಾಡಿರಿ. ಸೊ ಇದೇನಾಗ್ತಪ್ಪ ಅಂತಂದ್ರೆ ಮಾರ್ಕೆಟ್ ಸ್ಲೋ ಅಂಡ್ ಸ್ಟಡಿ ಅಪ್ಸೈಡ್ ಹೋಯ್ತು ಎಲ್ಲಿವರೆಗೂ. ಸೊ 2 o'clock ಏನದ ಮಾರ್ಕೆಟ್ ನಿಮಗೆ ಏನದ 150 ವರೆಗೂ ರೀಚ್ ಆಗ್ಯದ. ಸೊ ನೀವು ಏನ್ ಮಾಡಿರಿ, ಇಲ್ಲಿ ಬೈ ಮಾಡಿದಿರಿ, ರೈಟ್. ಇಲ್ಲಿ ಬೈ ಮಾಡಿದಿರಿ ಯಾವಾಗ 11 o'clock 100 rupees ಅಲ್ಲಿ ಬೈ ಮಾಡಿದ್ರಿ. ಸೊ 2 o'clock ವರೆಗೂ ಏನಾಯ್ತು, 150 ವರೆಗೂ ಹೋಯ್ತು. ಸೊ ಇಲ್ಲಿ ಡಿಫ್ರೆನ್ಸ್ ಏನಿದೆ 50. ಸೊ ಅವಾಗ ನೀವು ಏನ್ ಮಾಡ್ತೀರಾ, ಇಲ್ಲಿ ಸೆಲ್ ಮಾಡ್ತೀರಾ, ಇಲ್ಲಿ 50 rupees ನಂಗೆ ಪ್ರಾಫಿಟ್ ಅಲ್ಲಿ ಇದೀನಿ ಅಂತೇಳಿ ಇಲ್ಲಿ ಸೆಲ್ ಮಾಡ್ತೀರಾ. ಸೊ ಸೆಲ್ ಮಾಡಿದಾಗ ಇಲ್ಲ 50 ಅಲ್ಲ, ಸೊ 500 ಆಗುತ್ತೆ. 50 into 10 ನಿಮ್ದು ಎಷ್ಟು 10 ಲಾಟ್ ನ ಕ್ವಾಂಟಿಟಿನ ನೀವು ಪರ್ಚೇಸ್ ಮಾಡಿದ್ರೆ, ಸೊ 50 into 10 ಅಂದ್ರೆ ನಿಮ್ದು ಏನಾಗ್ತದೆ 500 rupees ನಿಮ್ಗೆ ಪ್ರಾಫಿಟ್ ನಾಗಿರುತ್ತೆ. ಸೊ ನೀವು ಏನ್ ಮಾಡ್ತೀವಿ, ಸೇಮ್ ಡೇ ಇವತ್ತು ಮಾರ್ನಿಂಗ್ 11 ಗಂಟೆಗೆ ಓಪನ್ ಮಾಡಿಬಿಟ್ಟು ಅದೇ ಆಫ್ಟರ್ನೂನ್ ಏನ್ ಮಾಡ್ತೀರಾ, ಕ್ಲೋಸ್ ಮಾಡ್ತೀರಾ, ಸೊ ಸೆಲ್ ಮಾಡ್ತೀರಾ. ಅದಕ್ಕೆ ಏನಂತಾರೆ, ಇಂಟ್ರಾಡೇ ಟ್ರೇಡಿಂಗ್ ಅಂತಾರೆ. ಸೇಮ್ ಡೇ ಬೈ ಅಂಡ್ ಸೇಮ್ ಡೇ ಸೆಲ್. ಸೊ ಇವತ್ತು ಮಾರ್ನಿಂಗ್ ನೀವು ಬೈ ಮಾಡ್ತೀರಿ ಅಥವಾ ಸೆಲ್ ಮಾಡ್ತೀರಿ, 2 ಗಂಟೆಗೆ ಅಂತಲ್ಲ, 11 ಗಂಟೆಗೆ ಪರ್ಚೇಸ್ ಮಾಡಿಬಿಟ್ಟು 12 o'clock ಮಾಡಿ 10:15 ಮಾಡಿ, ಸಾರಿ 11:15 ಮಾಡ್ರಿ, 11:30 ಮಾಡ್ರಿ, 11 5 minutes ನೀವು ಸೆಲ್ ಮಾಡ್ರಿ. ಅದು ಏನ್ ಕನ್ಸಿಡರ್ ಆಗ್ತದೆ, ಇಂಟ್ರಾಡೇ ಅಂತ ಕನ್ಸಿಡರ್ ಆಗ್ತದೆ. ಸೊ ಅವತ್ತಿನ ದಿನನೇ ಬೈ ಮಾಡೋದು, ಸೊ ಸೇಮ್ ಡೇನೆ ಸೆಲ್ ಮಾಡೋದು, ರೈಟ್. ಸೊ 9:30 ಮಾರ್ಕೆಟ್ ಓಪನ್ ಆದಾಗ ನೀವು ಬೈ ಮಾಡ್ತೀರಾ, ಸೊ 10:30 ಬಿಫೋರ್ ಕ್ಲೋಸ್ ವರೆಗೆ ನೀವೇನ ಸೆಲ್ ಮಾಡ್ತೀರಾ. ಸೊ ಅದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತಾರೆ. ಅಂದ್ರೆ ಅವತ್ತಿನ ದಿನನೇ ಸ್ಟಾಕ್ ನ ಪರ್ಚೇಸ್ ಮಾಡೋದು, ಅವತ್ತಿನ ದಿನನೇ ಸ್ಟಾಕ್ ನ ಸೆಲ್ ಮಾಡೋದು, ಇದಕ್ಕೆ ಇಂಟ್ರಾಡೇ ಅಂತಾರೆ. ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನಿಮ್ದು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ರಿ. ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಸೊ ಸಬ್ಸ್ಕ್ರೈಬ್ ಮಾಡ್ರಿ, ಸೊ ದಟ್ ನನಗೂ ಒಂದು ಸ್ವಲ್ಪ ಮೋಟಿವೇಶನ್ ಆಗುತ್ತೆ. ನನ್ನ ಲೈಕ್ಸ್ ಬಂದರೆ, ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆದರೆ, ಸೊ ಎಲ್ಲ ಜನರಿಗೆ ಹೆಲ್ಪ್ ಆಗ್ತಾ ಇದೆ, ನನಗೊಂದು ಮೀನ್ಸ್ ಮೋಟಿವೇಶನ್ ಆಗುತ್ತೆ. ಸೊ ದಟ್ ನಾನು ನಿಮ್ಮ ವಿಡಿಯೋಸ್ನ ಮಾಡಿ ಹಾಕೋಕ್ಕೆ ನನಗೆ ಒಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಓಕೆ, ಸೊ ಇಂಟ್ರಾಡೇ ನಿಮಗೆ ಗೊತ್ತಾಯ್ತು. ಇನ್ನೊಂದು ಯಾವುದಪ್ಪ ಅಂತಂದ್ರೆ, ನೆಕ್ಸ್ಟ್ ಇಂಟ್ರಾಡೇ ಟ್ರೇಡಿಂಗ್ ಆದಮೇಲೆ ಇನ್ನೊಂದು ಯಾವ್ದು ಟ್ರೇಡಿಂಗ್ ಬರುತ್ತೆ, ಇನ್ನೊಂದು ಯಾವ್ದಪ್ಪ ಅಂತಂದ್ರೆ, 1 second, ಇಂಟ್ರಾಡೇ ಆಯ್ತು. ಸೊ ಇಂಟ್ರಾಡೇ ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು ಅಂದ್ರೆ ಸ್ವಿಂಗ್ ಟ್ರೇಡಿಂಗ್. ಸೊ ಇಂಟ್ರಾಡೇ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನಪ್ಪಾ? ಸೊ ಸ್ವಿಂಗ್ ಟ್ರೇಡಿಂಗ್ ಅಂತಂದ್ರೆ, ಸಪೋಸ್ ಲೈಕ್ ಇವತ್ತು ಡೇಟ್ ಏನಿದೆ 8th of March, right? So today's date ಏನದಪ್ಪ 8th of March.
ಸೊ ನೀವೇನು ಮಾಡಿದ್ರಿ, XYZ ಕಂಪ್ನಿ, ಯಾವುದೋ ಒಂದು ಕಂಪ್ನಿದು ಶೇರ್ ವ್ಯಾಲ್ಯೂ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಸೊ ಸೇಮ್ 100 rupees, ಪ್ರೆಸೆಂಟ್ 100 rupees ಅಲ್ಲಿ ನಡೀತಾ ಇತ್ತು. ನೀವೇನು ಮಾಡಿದ್ರಿ, 10 ಕ್ವಾಂಟಿಟೀಸ್ ನೀವು ಬೈ ಮಾಡಿದ್ರಿ. ಇವತ್ತು 8th ಮಾರ್ಚ್, 8th ಮಾರ್ಚ್ಗೆ 100 rupees ಪ್ರೈಸ್ ವ್ಯಾಲ್ಯೂ ಅಲ್ಲಿ 10 ಕ್ವಾಂಟಿಟಿನ ನೀವು ಪರ್ಚೇಸ್ ಮಾಡಿದ್ರಿ, ರೈಟ್. ಸೊ ಈ ಪರ್ಚೇಸ್ ಮಾಡಿದಾಗ ಇದು ಲೈಕ್ ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಇವತ್ತು ಬೈ ಮಾಡ್ತೀರಾ, ಇವತ್ತು 8th ಮಾರ್ಚ್ ನೀವು ಬೈ ಮಾಡ್ತೀರಾ, ಅದು ಮುಂದೆ ನೀವು ಏನಪ್ಪಾ ಅಂದ್ರೆ 1 ವೀಕ್ ಅಥವಾ 2-3 ಡೇಸ್ ಅಲ್ಲ, ಲೈಕ್ 8 9 10 11 12 ಒಂದು 3 ಅಥವಾ 4 ಡೇಸ್ ಬಿಟ್ಟು ನೀವು ಇದಕ್ಕೆ ಸೆಲ್ ಮಾಡ್ತೀರಾ. ಸೊ ಇವತ್ತು ಪರ್ಚೇಸ್ ಮಾಡಿಬಿಟ್ಟು 2-3 ಡೇಸ್ ಅಥವಾ 2-3 ವೀಕ್ಸ್ ಆದ್ಮೇಲೆ ಸೆಲ್ ಮಾಡ್ತೀರಾ, ಅದಕ್ಕೆ ಏನಂತಾರೆ, ಸ್ವಿಂಗ್ ಟ್ರೇಡಿಂಗ್ ಅಂತಾರ. ಎಕ್ಸಾಂಪಲ್ ಏನಪ್ಪಾ ಅಂತಂದ್ರೆ 8th ಮಾರ್ಚ್ ಅದ ಇವತ್ತು, 8th ಮಾರ್ಚ್ಗೆ XYZ ಕಂಪ್ನಿದು ಪ್ರೈಸ್ ಏನಿತ್ತು 100 ನಡೆದಿತ್ತು. ಸೊ ನಿಮ್ದು ಅನಲೈಸ್ ಪ್ರಕಾರ ನೀವೊಂದು ಅನಲೈಸ್ ಮಾಡಿದ್ದೀರಾ, ಮಾರ್ಕೆಟ್ ಸ್ಟ್ರಕ್ಚರ್ ನೋಡಿದ್ದೀರಾ, ಆ ಕಂಪ್ನಿ ಫಂಡಮೆಂಟಲ್ ನ ರಿಸರ್ಚ್ ಮಾಡಿದ್ದೀರಿ, ನಿಮಗೆ ಒಂದು ಏನಪ್ಪಾ ಇದ್ರ ಗುಡ್ ರಿಸಲ್ಟ್ ಇತ್ತು, ಪಾಸಿಟಿವ್ ನ್ಯೂಸ್ ಇತ್ತು ಇದ್ರ ಬಗ್ಗೆ. ಅಂದಾಗ ನೀವ್ ಏನ್ ಮಾಡ್ತೀರಿ, ಇಲ್ಲ ಇದರಲ್ಲಿ ಒಳ್ಳೆ ರಿಟರ್ನ್ಸ್ ಬರ್ತದ, ಪ್ರಾಫಿಟ್ ಆಗ್ಬೋದು ಇದರಲ್ಲಿ ಅಂತ ಏನ್ ಮಾಡ್ತೀರಿ, ಒಂದು ಅನಲೈಸ್ ಮಾಡಿದಾಗ, ಸ್ಟಡಿ ಮಾಡಿದಾಗ ನಿಮ್ಗೆ ಏನ್ ಗೊತ್ತಾಗ್ತದೆ, ಇಲ್ಲ ಇದು ಮಾರ್ಕೆಟ್ ಇದ್ರ ಪ್ರೈಸ್ ವ್ಯಾಲ್ಯೂ ಏನಾದ್ರು ಹೈ ಆಗ್ತದ ಅಂತೇಳಿ ನಿಮ್ಮ ಒಂದು ಸ್ಟಡಿ ನಿಮ್ಗೊಂದು ಅನಲೈಸ್ ಮಾಡಿರ್ತೀರಿ. ಅವಾಗ ಏನ್ ಮಾಡ್ತೀರಿ, 100 rupees ಪ್ರೈಸ್ ಅಲ್ಲಿ 10 ಕ್ವಾಂಟಿಟಿನ 8th ಮಾರ್ಚ್ ನೀವು ಪರ್ಚೇಸ್ ಮಾಡ್ತೀರಿ, ರೈಟ್. ಸೊ ಅದು ಪರ್ಚೇಸ್ ಮಾಡಿದಾಗ ಸ್ಲೋ ಅಂಡ್ ಸ್ಟಡಿ, ಅಪ್ ಸೈಡ್ ಡೌನ್ ಸೈಡ್, ಅಪ್ ಸೈಡ್ ಡೌನ್ ಸೈಡ್, ಮಾರ್ಕೆಟ್ ಯಾವ ಸಡನ್ ಅಪ್ ಸೈಡ್ ಹೋಗಲ್ಲ, ಸಡನ್ ಡೌನ್ ಸೈಡ್ ಹೋಗಲ್ಲ. ಸೊ ಅಪ್ ಅಂಡ್ ಡೌನ್ ಈ ತರ ಮೇಲ್ಗಡೆ ಮೇಲೆ ಅಪ್ ಅಂಡ್ ಡೌನ್ ಮಾಡ್ಕೋತ ಒಂದು ರೇಂಜ್, ಒಂದು 200 ಅಥವಾ 250 ಪಾಯಿಂಟ್ಸ್ ಮೂವ್ಮೆಂಟ್ ಆಗ್ತದೆ, ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಆಗ್ತದೆ, ರೈಟ್. ಸಾರಿ, ಸೊ 200 250 ವರೆಗೂ ಪ್ರೈಸ್ ಏನಾಗ್ತಾ ಹೋಗ್ತದೆ. ಸೊ ಯಾವಾಗ ಇದು ಪ್ರೈಸ್ 200 ವರೆಗೆ ಯಾವಾಗ ಹೋಗ್ತಪ್ಪ ಅಂತಂದ್ರೆ, ಸಪೋಸ್ 12th ಮಾರ್ಚ್ ವರೆಗೂ ಹೋಯ್ತು, ಸಪೋಸ್ 12th ಮಾರ್ಚ್, ರೈಟ್. 12th ಮಾರ್ಚ್ ಈ ಡೇಟಿಗೆ ಏನದ 200 ಪ್ರೈಸ್ ಇಲ್ಲಿವರೆಗೂ ಹೋಯ್ತು. ಸೊ ನೀವು 8th ಮಾರ್ಚಿಗೆ ಬೈ ಮಾಡಿದ್ರಿ, ಹೋಲ್ಡ್ ಮಾಡಿದ್ರಿ, ಹೋಲ್ಡ್ ಮಾಡಿ ಏನ್ ಮಾಡಿದ್ರಿ, 12th ಮಾರ್ಚಿಗೆ ಸೆಲ್ ಮಾಡಿದ್ರಿ, 12th ಮಾರ್ಚಿಗೆ ಸೆಲ್ ಮಾಡಿದ್ರಿ. ಅಂದ್ರೆ ಏನಾಯ್ತು, ನೀವು ಏನ್ ಮಾಡಿದ್ರಿ, 4 ಡೇಸ್ ನ ಇದು ಹೋಲ್ಡ್ ಮಾಡಿದ್ರಿ, 4 ಡೇಸ್ ಇದಕ್ಕೆ ವೇಟ್ ಮಾಡಿದ್ರಿ. ಸೊ 4 ಡೇಸ್ ವೇಟ್ ಮಾಡಿದಕ್ಕೆ ಏನಂತಾರೆ, ಇದಕ್ಕೆ ಸ್ವಿಂಗ್ ಟ್ರೇಡಿಂಗ್ ಅಂತಾರ. ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು, ಸೇಮ್ ಡೇ ಬೈ ಮಾಡೋದು, ಸೇಮ್ ಡೇ ಸೆಲ್ ಮಾಡೋದು, ಅದು ಇಂಟ್ರಾಡೇ. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು, ಒಂದು ಆಪ್ಷನ್ಸ್ ಅಥವಾ ಒಂದು ಸ್ಟಾಕ್ಸ್ ನೀವು ಒನ್ ಡೇ ಅಲ್ಲಿ ಪರ್ಚೇಸ್ ಮಾಡಿಬಿಟ್ಟು ಸೊ ನೆಕ್ಸ್ಟ್ ಡೇ ಸೆಲ್ ಮಾಡಿದ್ರು ಅದು ಸ್ವಿಂಗ್ ಟ್ರೇಡಿಂಗ್. ಸೊ ಅದರ ನೆಕ್ಸ್ಟ್ ಡೇ 2-3 ಡೇಸ್ ಹೋಲ್ಡ್ ಮಾಡಿ ಸೆಲ್ ಮಾಡಿದ್ರು ಅದು ಸ್ವಿಂಗ್ ಟ್ರೇಡಿಂಗ್. 2-3 ಡೇಸ್ ಅಲ್ಲ, 1 ವೀಕ್ ಆರ್ 2 ವೀಕ್ ನೀವು ಏನಾದ ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು ಇದು, ರೈಟ್. ಸೊ 2 ವೀಕ್ಸ್ ಆದ್ಮೇಲೆ ನೀವು ಸೆಲ್ ಮಾಡ್ತೀರಾ, ಅದಕ್ಕೆ ಏನಂತಾರೆ, ಸ್ವಿಂಗ್ ಟ್ರೇಡಿಂಗ್ ಅಂತಾರ, ರೈಟ್. ಐ ಹೋಪ್ ಇದು ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೋತೀನಿ. ಸೊ ಇಂಟ್ರಾಡೇ ಅಂದ್ರೆ ಏನು ಗೊತ್ತಾಯ್ತು ನಿಮಗೆ, ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಏನು ಗೊತ್ತಾಯ್ತು, ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಏನು ಗೊತ್ತಾಯ್ತು, ರೈಟ್. ಇವಾಗ ನೆಕ್ಸ್ಟ್ ಥರ್ಡ್ ಆಪ್ಷನ್ ಅಲ್ಲಿ ಏನ್ ಬರೋದಪ್ಪ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಹೆಸರಲ್ಲಿ ಕೇಳಿ, ನೀವು ಆಲ್ಮೋಸ್ಟ್ ಎಲ್ಲ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕೇಳಿರ್ತೀರಾ, ಇನ್ವೆಸ್ಟ್ಮೆಂಟ್ ಮಾಡ್ರಿ, ಲಾಂಗ್ ಟರ್ಮ್ ಮಾಡಿ, ಈ ತರ ಎಲ್ಲ ನೀವು ನ್ಯೂಸ್ ಅಲ್ಲಿ ಕೇಳಿರ್ತೀರ, ಆಲ್ಮೋಸ್ಟ್ ಫೆಮಿಲಿಯರ್ ಇರ್ತೀರ ಈ ವರ್ಡ್ಸ್ಗಳ ಬಗ್ಗೆ. ಅಂದ್ರು ಬಟ್ ಟೆಕ್ನಿಕಲ್ ಆಗಿ ಒಂದ್ ಸ್ವಲ್ಪ ಗೊತ್ತಿರಂಗಿಲ್ಲ, ಅದನ್ನ ಏನ್ ನನ್ನ ಕೇಳಿ ಎಷ್ಟಾಗುತ್ತೋ ಅಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಯಾವ್ದು ಬರುತ್ತಪ್ಪ ಅಂತಂದ್ರೆ, ನೆಕ್ಸ್ಟ್ ಬಂದ್ಬಿಟ್ಟು ಯಾವುದು ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಆರ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಏನೋ, ರೈಟ್. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಅಂದ್ರೆ ಏನಪ್ಪಾ, ಇಂಟ್ರಾಡೇ ಅಂದ್ರೆ ಅವತ್ತು ಪರ್ಚೇಸ್ ಮಾಡೋದು, ಅವತ್ತು ಸೆಲ್ ಮಾಡೋದು, ಅವತ್ತೇ ಸೆಲ್ ಮಾಡೋದು. ಸ್ವಿಂಗ್ ಟ್ರೇಡಿಂಗ್ ಅಂದ್ರೆ ಅವತ್ತು ಪರ್ಚೇಸ್ ಮಾಡಿದ್ನ 2-3 ಡೇಸ್ ಅಥವಾ 2-3 ವೀಕ್ಸ್ನೋ ಅದನ್ನ ಹೋಲ್ಡ್ ಮಾಡಿ ಸೆಲ್ ಮಾಡೋದು ಸ್ವಿಂಗ್ ಟ್ರೇಡಿಂಗ್. ಅದಾದ್ಮೇಲೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್, ಹೆಸರಲ್ಲಿ ಏನಿದೆ ಲಾಂಗ್ ಅಂದ್ರೆ ಲೆಂತಿ ಅಂದ್ರೆ ಲಾಂಗ್ ಡೇಸ್ ಅಂದ್ರೆ ಕ್ಯಾರಿ ಫಾರ್ವರ್ಡ್ ಮಾಡೋದು. ಸಪೋಸ್ ಯಾವುದೋ ಒಂದು ಕಂಪ್ನಿ, ಸೇಮ್ ಎಕ್ಸಾಂಪಲ್ XYZ ಯಾವುದೋ ಒಂದು ಕಂಪ್ನಿ ಇದೆ, ಇದ್ರ ಫಂಡಮೆಂಟಲ್ ನೀವು ಅನಲೈಸ್ ಮಾಡಿರ್ತೀರಿ, ಸ್ಟಡಿ ಮಾಡಿರ್ತೀರಿ, ಒಂದು ಒಳ್ಳೆ ರಿಸಲ್ಟ್ ಇರ್ತದ. ಸೊ ಏನಪ್ಪಾ ಅಂದ್ರೆ ನೀವು 100 rupees ಇವತ್ತಿನ ಡೇಟ್ನ ಪರ್ಚೇಸ್ ಮಾಡಿರಿ. ಸೊ ಇವತ್ತಿನ ಡೇಟ್ ಏನಿದೆ 8th ಮಾರ್ಚ್ 2026. ಸೊ 2026 ಇವತ್ತಿನ ಪ್ರೆಸೆಂಟ್ ಡೇಟ್. ಸೊ ಇದು ಬೈ ಮಾಡಿರಿ ನೀವು 10 ಕ್ವಾಂಟಿಟಿ
ಬೈ ಮಾಡಿರಿ, ರೈಟ್? 10 ಕ್ವಾಂಟಿಟಿ ಬೈ ಮಾಡಿರಿ. ಸೊ ಇದು ಏನ್ ಮಾಡ್ತೀರಪ್ಪ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಇದು ಹೋಲ್ಡ್ ಮಾಡ್ತೀರಿ ನೀವು. ಹೋಲ್ಡ್ ಎಲ್ಲಿವರೆಗೂ ಮಾಡ್ತೀರಪ್ಪ ಅಂತಂದ್ರೆ ಅಪ್ ಟು ಒಂದು 8th of March 27 ಅಥವಾ 28 ಅಲ್ಲಿವರೆಗೂ ಹೋಲ್ಡ್ ಮಾಡ್ತೀರಿ. ಅಂದ್ರೆ ಏನು, 1 year, 2 year, 3 year, 5 year, 10 years. ಸೊ ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾರೆ. ನೀವು 1 year ಅಲ್ಲ, 6 months ಅಲ್ಲ, 6 months, 1 year, 2 year, 5 year, 10 year. ಸೊ ನೀವು ಎಷ್ಟು ಲಾಂಗ್ ಲೈಕ್ ಲಾಂಗ್ ಅಂದ್ರೆ ಇಲ್ಲಿ ಹೆಸರಲ್ಲೇ ಇದೆ ಲಾಂಗ್ ಟರ್ಮ್. ಸೊ ಎಷ್ಟು ಲಾಂಗ್ ಅಲ್ಲಿ ನೀವು ಅದನ್ನ ಕ್ಯಾರಿ ಮಾಡ್ಕೊಂತಿರ್ತೀರ ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾರೆ. ಸೊ ಏನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಏನಪ್ಪಾ ಅಂದ್ರೆ ಮೋಸ್ಟ್ ಸಕ್ಸಸ್ಫುಲ್ ಪೀಪಲ್ ಯಾರು ಇಂಟ್ರಾಡೇ ಸ್ವಿಂಗ್ ಟ್ರೇಡಿಂಗ್ ಅಲ್ಲಿ ದುಡ್ಡು ಮಾಡಿಲ್ಲ. ಎಲ್ಲರೂ ದುಡ್ಡು ಮಾಡಿದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ. ಸೊ ಏನಪ್ಪಾ ಅಂದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಎಲ್ಲರೂ ನಮ್ದು ಮೈಂಡ್ ಏನಿರುತ್ತೆ, ಇವತ್ತು ನಾನು ದುಡ್ಡು ಹಾಕ್ಬೇಕು, ನಾಳೆ ದುಡ್ಡು ತೆಗಿಬೇಕು, ನಂಗೆ ಒಳ್ಳೆ ಬೈಕ್ ತಗೋಬೇಕು, ಒಳ್ಳೆ ಕಾರ್ ತಗೋಬೇಕು, ಅದು ಮಾಡಬೇಕು ಇದು ಮಾಡಬೇಕು ಅಂತೇಳಿ. ಸೊ ಹಂಗಾಗಿ ಏನ್ ಮಾಡ್ತಾರೆ, 90% ಲಾಸ್ ಮಾಡ್ತಾರೆ. ಸೊ 10% ಏನ್ ಇರ್ತಾರೆ ನೋಡು, ಆ 10% ಜನನೇ ಈ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಯಾಕಪ್ಪ ಅಂತಂದ್ರೆ ಅವ್ರದ್ದು ರಿಸ್ಕ್ ಕಮ್ಮಿ, ರಿವಾರ್ಡ್ ಜಾಸ್ತಿ, ರೈಟ್? ರಿಸ್ಕ್ ಕಮ್ಮಿ, ರಿವಾರ್ಡ್ ಜಾಸ್ತಿ. ನಾವು ಏನ್ ಮಾಡ್ತೀವಿ, ನಾವು ಅಂತಂದ್ರೆ ಎಕ್ಸಾಂಪಲ್, ಪೀಪಲ್ ಹೂ ಡೋಂಟ್ ನೋ ಅಬೌಟ್ ಸ್ಟಾಕ್ ಮಾರ್ಕೆಟ್, ನಾಲೆಜ್ ಇರ್ಲಾರ್ದವ್ರು ಏನ್ ಮಾಡ್ತಾರಪ್ಪ ಅಂತಂದ್ರೆ, ಇವತ್ತು ತಗೊಂಡಿನಿ, ನಾಳೆಗೆ ಸೆಲ್ ಮಾಡಮ್ಮ, ಏನೋ ಒಂದು ನ್ಯೂಸ್ ಬಂತು, ಇವಾಗ ಏನು ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಏನ್ ನಡೆದಪ್ಪ ಅಂತಂದ್ರೆ, ಇಲ್ಲ ಇಸ್ರೇಲ್ದು ಇರಾನ್ದು ವಾರ್ ನಡೆದದ, ಸೊ ಈ ಮಾರ್ಕೆಟ್ ಎಲ್ಲ ಕ್ರಾಶ್ ಆಗ್ತದ, ಇವೆಲ್ಲ ಬೀಳ್ತಾವ, ಹಂಗ್ ಮಾಡ್ತಾವ ಹಿಂಗ್ ಮಾಡ್ತಾರ ಅಂತ ಏನೋ ಒಂದು ಮಾರ್ಕೆಟ್ ಅಲ್ಲಿ ನಡೆದಿರುತ್ತೆ. ಆ ಇದ್ರ ಮ್ಯಾಗ ಏನು ಸ್ಟಡಿ ಮಾಡಲ್ದೇನೆ 1, 2, 3 ಪಾಯಿಂಟ್ಸ್ ನೋಡ್ಬಿಟ್ಟು ಸಡನ್ ಆಗಿ ಬಂದ್ಬಿಟ್ಟು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೋ ಅಥವಾ ಏನೇನೋ ಮಾಡ್ತಾರ. ಏನಾಯ್ತು ಅವಾಗ ವಿತೌಟ್ ನಾಲೆಜ್ ಇವಾಗ ಇಲ್ಲೇ ನೋಡಿ ಎಷ್ಟು ಗ್ಯಾಪ್ ಅಪ್, 300-400 ಪಾಯಿಂಟ್ಸ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಗ್ಯದ. ಸೊ ಆ ಟೈಮ್ ಮಾಡಿದಾಗ ಏನಾಗ್ತದೆ, ನೀವು ಏನೋ ಮಾರ್ಕೆಟ್ ಮೇಲೆ ಹೋಗ್ತಾ ಅಂತ ಹೇಳಿ ನೀವು ಪ್ರೆಡಿಕ್ಟ್ ಮಾಡ್ಕೊಂಡು ಕಾಲ್ ನ ಪರ್ಚೇಸ್ ಮಾಡಿರ್ತಾರೆ, ಇಮಿಡಿಯೇಟ್ ಆಗಿ ಏನಾಗುತ್ತೆ, ಒಂದು ಏನೋ ನ್ಯೂಸ್ ಇಂದ ಮಾರ್ಕೆಟ್ ಫಾಲ್ ಆಗ್ತದೆ, ಅವಾಗ ಏನಾಗ್ತದೆ, ಲಾಸ್ ಆಗ್ತದೆ. ಸೊ ಹಿಂಗಾಗಿ ಜನ ಏನ್ ಮಾಡ್ತಾರೆ, ಲಾಸ್ ಮಾಡ್ಕೋತಾರೆ. ಬೆಟರ್ ಟು ಗೋ ವಿತ್ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್. ಸೊ ಬಿಗ್ನರ್ಸ್ ಏನಂತಂದ್ರೆ ಲೆಸ್ ಕ್ಯಾಪಿಟಲ್ ಯೂಸ್ ಮಾಡ್ಕೊಂಡು, ಲೆಸ್ ಅಮೌಂಟ್ ಯೂಸ್ ಮಾಡ್ಕೊಂಡು, ಲೆಸ್ ರಿಸ್ಕ್ ತಗೊಂಡು ಫಸ್ಟ್ ಏನದ ಲಾಂಗ್ ಟರ್ಮ್ ಅಂತಂದ್ರೆ ಏನು, ತುಂಬಾ ವರ್ಷಗಂಟ್ಲೆಲ್ಲ, ಜಸ್ಟ್ 1 month 2 month ಈ ತರ ನೀವು ಫಸ್ಟ್ ಕಲಿಬೇಕು. ಲಾಂಗ್ ಟರ್ಮ್ ಮಾಡ್ಕೊಂಡು ಕಲಿಬೇಕು. ಅಂದ್ರೆ ಇವತ್ತು ಒಂದು 5 ಸ್ಟಾಕ್ಸ್ ನ ತಗೊಂಡು ಅದ್ರ ಫಂಡಮೆಂಟಲ್ ಸ್ಟಡಿ ಮಾಡ್ಕೊಂಡು, ಅದು ಗ್ರೋತ್ ರೇಟ್ ಏನಿದೆ, ಆ ಕಂಪ್ನಿ ಯಾವ ತರ ವರ್ಕ್ ಮಾಡಿದೆ ಅದನ್ನೆಲ್ಲ ಅನಲೈಸ್ ಮಾಡ್ಕೊಂಡು, ಸೊ ಒಂದು 5 ಸ್ಟಾಕ್ಸ್ ಸೆಲೆಕ್ಟ್ ಮಾಡ್ಕೊಂಡು ಅದರಲ್ಲಿ 3 or 4 monthsಗೆ ಏನಂದ್ರೆ ನೀವು ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಮಾಡ್ಬೇಕಾದ್ರೆ, ಲೈಕ್ ಒಂದು 10 shares 5 ಇದರಲ್ಲಿ ಸ್ಪ್ಲಿಟ್ ಮಾಡ್ಕೋಬೇಕು. ಒಂದು ಸ್ಟಾಕ್ ಅಲ್ಲಿ 10 shares, ಒಂದು ಸ್ಟಾಕ್ ಅಲ್ಲಿ 10 shares, ಒಂದು ಸ್ಟಾಕ್ ಅಲ್ಲಿ 10 shares, ಈ ತರ 5 ಸ್ಟಾಕ್ಸ್ ಅಲ್ಲಿ 10 shares ನ ನೀವು ಪರ್ಚೇಸ್ ಮಾಡ್ಬಿಟ್ಟು ಲಾಂಗ್ ಟರ್ಮ್ ಅದರ 2 months 3 months 4 months 6 months ವರೆಗೂ ಹೋಲ್ಡ್ ಮಾಡಬೇಕು. ಸೊ ಒಂದು ಸ್ಟಾಕ್ ಅಲ್ಲಿ ನಿಮಗೆ ಲಾಸ್ ಆಗಿರುತ್ತೆ, ಒಂದು ಸ್ಟಾಕ್ ಅಲ್ಲಿ ಪ್ರಾಫಿಟ್ ಆಗಿರುತ್ತೆ. ಸೊ ಲಾಸ್ ಆಗಿ ಸ್ಟಾಕ್ಸ್ ರಿಸ್ಕ್ ಏನದ, ನಿಮ್ದು ಲಾಸ್ ಎಷ್ಟು ನೀವು ಬಿಯರ್ ಮಾಡ್ತೀರಾ ಅಲ್ಲಿವರೆಗೂ ನೀವು ಸ್ಟಾಪ್ ಲಾಸ್ ಇಟ್ಬಿಟ್ಟು ವೇಟ್ ಮಾಡ್ಬೇಕು. ಆ ಪೊಸಿಷನ್ ಬಂದಾಗ ಏನೋ ಲೆಸ್ ಮೀನ್ಸ್ ಮಾರ್ಕೆಟ್ ಏನಾದ್ರು ಡೌನ್, ನೀವು ತಗೊಂಡಿ ಪ್ರೈಸ್ಗಿನ ಕಡಿಮೆ ಆಯ್ತು, ಸೊ ನೀವು ಒಂದು ಎಕ್ಸಾಂಪಲ್ ಒಂದು 10 rupees ಅಲ್ಲಿ ತಗೊಂಡಿದ್ದೀರಾ, ಸೊ ನಿಮ್ ಟಾರ್ಗೆಟ್ ಏನಾಯ್ತು, ಇಲ್ಲ 2 rupees ವರೆಗೂ ರಿಸ್ಕ್ ನಾನು ತಗೋತೀನಪ್ಪ, ಈ 10 rupees ನ ಪರ್ಚೇಸ್ ಮಾಡೀನಿ, 8 rupees ವರೆಗೂ ಇತ್ತಂದ್ರು ನಾನು ಹೋಲ್ಡ್ ಮಾಡ್ತೀನಿ ಅಂತ ನೋಡಿದ್ರೆ 7 rupees ಈ ತರ 8 rupees ವರೆಗೂ ಬಂದಾಗ ಹೋಲ್ಡ್ ಮಾಡ್ತೀರಿ. ಸೊ 8 ಇದ್ದು 7 ವರೆಗೂ ಬಂತವಲ್ಲ ಅಂತಂದ್ರೆ ನೀವು ಏನ್ ಮಾಡ್ತೀರಿ, ಕ್ಲೋಸ್ ಮಾಡ್ತೀರಿ. ಯಾಕಂದ್ರೆ ನಿಮ್ದು ರಿಸ್ಕ್ ಏನಾದ್ರೆ 3 rupees ಅಷ್ಟೇ ನೀವು ಲಾಸ್ ಮಾಡ್ಕೊಳ್ಳೋಕೆ ರೆಡಿ ಇದ್ದೀರಿ. ಸೊ ಈ ತರ ಬಂದಾಗ ಏನಾದ್ರೆ 7 rupees ಬಂದಾಗ ಎಕ್ಸಿಟ್ ಆಗಬೇಕು. ಸೊ ರಿವಾರ್ಡ್ ಏನಪ್ಪಾ ಅಂತಂದ್ರೆ 2-3 months ಅಲ್ಲಿ ಇದೇನು 10 rupees ಇದ್ದಿದೆ 40 rupees 50 rupees ವರೆಗೂ ಆಗೋ ಚಾನ್ಸಸ್ ಇರುತ್ತೆ. ಸೊ ಇವಾಗ ನಿಮ್ದು ರಿಸ್ಕ್ ರಿವಾರ್ಡ್ ಏನದ ಜಾಸ್ತಿ ಬೆಳೀತದೆ ಇಲ್ಲಿ ಲಾಂಗ್ ಟರ್ಮ್ದಾಗ, ರೈಟ್? ಸೊ ಇದಕ್ಕೇನಂತಾರೆ ಲಾಂಗ್ ಟರ್ಮ್ ಅಂದ್ರೆ ಇವತ್ತು ಪರ್ಚೇಸ್ ಮಾಡಿದ್ನ 1 ವರ್ಷನೋ 6 ತಿಂಗಳು 2 ವರ್ಷನೋ 10 ವರ್ಷನೋ ಬಿಟ್ಟು ನೀವು ಏನ ಸೆಲ್ ಮಾಡ್ತಿರಲ್ಲ ಅದಕ್ಕೆ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಂತಾರ. ಸೊ ಎಂದು ಬೆಟರ್ ಎಕ್ಸಾಂಪಲ್ ಕೊಡ್ಲಿ ನಿಮ್ಗೆ, ನಾವು ರೀಸೆಂಟ್ ಆಗಿ ಒಬ್ಬರು ರಾಕೇಶ್ ಜುಂಜುನ್ವಾಲಾ ಅಂತೇಳಿ ಒಬ್ರು ಎಕ್ಸ್ಪೈರಿ ಆದ್ರು. ಅವರು ಬಿಗ್ ಬುಲ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ಕರ್ಸ್ಕೊಂಡಾರ. ಸೊ ಫಾರಿನ್ ಸ್ಟಾಕ್ ಮಾರ್ಕೆಟ್ ಯಾರಪ್ಪ ಅಂತಂದ್ರೆ ವಾರನ್ ಬಫೆಟ್ ಅವ್ರು ಏನಿತ್ತು, ಅವ್ರದ್ದು ಏನಿರಲಿಲ್ಲ, ಅವರು ಒಂದು ಸ್ಟಾರ್ಟಿಂಗ್ 0 ಅಂದ್ರೆ ಬಂದಿರೋದು. ಅವ್ರು ಒಂದು ಪೆಪ್ಸಿ ಕಂಪ್ನಿಯಲ್ಲಿ ಏನ್ ಮಾಡಿದ್ರು, ಶೇರ್ಸ್ ನ ಪರ್ಚೇಸ್ ಮಾಡ್ಬಿಟ್ಟು ಹೋಲ್ಡ್ ಮಾಡಿದ್ರು. ಸೊ ಆ ಪೆಪ್ಸಿ ಏನ್ ಒಂದೇ ಒಂದು ಸ್ಟಾಕ್ ಅವ್ರದ್ದು ಫುಲ್ ಎಂಟೈರ್ ಸ್ಟಾಕ್ ಮಾರ್ಕೆಟ್ ಹಿಸ್ಟ್ರಿ ಚೇಂಜ್ ಮಾಡಿತು. ಸೊ ಒಳ್ಳೆ ದುಡ್ಡು ಮಾಡ್ಕೊಂಡ್ರು. ಅದಾದ್ಮೇಲೆ ರಾಕೇಶ್ ಜುಂಜುನ್ವಾಲಾ ಏನ್ ಮಾಡಿದ್ರು, ಒಂದು ಯಾವ್ದಪ್ಪ ಅಂತಂದ್ರೆ ಟೈಟನ್ ಕಂಪ್ನಿ ಶೇರ್ಸ್ ನ ಅವರು ಪರ್ಚೇಸ್ ಮಾಡಿದ್ರು. ಸೊ ಟೈಟನ್ ಕಂಪ್ನಿ ಶೇರ್ಸ್ ಅವ್ರಿಗೆ ಎಷ್ಟು ರಿಟರ್ನ್ಸ್ ಕೊಡ್ತು ಅಂದ್ರೆ ಲಾಂಗ್ ಟರ್ಮ್ ಅಲ್ಲಿ ಎಷ್ಟು ಅಮೌಂಟ್ ಅವರಿಗೆ ಪ್ರಾಫಿಟ್ ಮಾಡ್ಕೊಡ್ತು ಅಂದ್ರೆ, ಸೊ ಅವ್ರದ್ದು ಎಂಟೈರ್
ಲೈಫ್ ಸೈಕಲ್ ಏನಪ್ಪಾ ಅಂದ್ರೆ ಫುಲ್ ಚೇಂಜ್ ಆಯ್ತು. ಒಳ್ಳೆ ದುಡ್ಡು ಮಾಡಿದ್ರು, ಒಳ್ಳೆ ಹೆಸರು ಮಾಡಿದ್ರು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಈಸ್ ಬಿಗ್ ಬುಲ್ ಆಫ್ ಇಂಡಿಯಾ ಅಂತ, ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಅಂತ ಕರೀತಾರೆ ಅವ್ರಿಗೆ. ರೈಟ್. ಆಮೇಲೆ ರಾಧಾ ರಾಧಾಕೃಷ್ಣ ದಮಾನೆ ಯಾರಪ್ಪ ಅಂದ್ರೆ ಡಿಮಾರ್ಟ್ದವ್ರು ಏನಿದ್ರು, ಒಂದು ಸ್ಮಾಲ್ ಡಿಮಾರ್ಟ್ ಸ್ಟಾರ್ಟ್ ಮಾಡ್ಬಿಟ್ಟು ಅದ್ರದ್ದು ಶೇರ್ಸ್ ಇದು ಮಾಡ್ಕೊಂಡು ನಂಬರ್ ಆಫ್ ಆಲ್ ಓವರ್ ಇಂಡಿಯಾದಾಗ ಡಿಮಾರ್ಟ್ ಅಂತೇಳಿ ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಅವ್ರದ್ದೊಂದು ಒಳ್ಳೆ ಮಾರ್ಕೆಟ್ ಅಲ್ಲಿ ಹೆಸರು ಮಾಡ್ಕೊಂಡ್ರು. ಅವರೆಲ್ಲ ಏನಪ್ಪಾ ಅಂದ್ರೆ ಏನ್ ಇಂಟ್ರಾಡೇ ಟ್ರೇಡಿಂಗ್ ಮಾಡ್ಯಾರ, ಸ್ವಿಂಗ್ ಟ್ರೇಡಿಂಗ್ ಮಾಡ್ಯಾರ? ಇಲ್ಲ, ಅವರೆಲ್ಲ ಲಾಂಗ್ ಟರ್ಮ್. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅವರು. ಸೊ ಹಂಗಾಗಿ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಅಲ್ಲಿ ನಿಮ್ಗೆ ಚಲೋ ರಿಟರ್ನ್ಸ್ ಬರ್ತದೆ. ಸೊ 100, 200, 300, 400, 1000 rupees, 1000% ನಿಮ್ಗೆ ಏನದ ಪ್ರಾಫಿಟ್ ಬರ್ತದ. ಸೊ ಇದು ಟೈಪ್ಸ್ ಆಫ್ ಟ್ರೇಡಿಂಗ್ಸ್. ಈ ತರ 3 ಟ್ರೇಡಿಂಗ್ಸ್ ಬರುತ್ತೆ. ಐ ಹೋಪ್ ಇದು ಎಲ್ಲರಿಗೂ ನಿಮ್ಗೆ ಅಷ್ಟೊಂದು ಅಂಡರ್ಸ್ಟ್ಯಾಂಡ್ ಆಗಾಯ್ತು. ಇಲ್ಲ ನಮ್ಗೆಲ್ಲ ಗೊತ್ತಾಯ್ತು ಇಂಟ್ರಾಡೇ ಅಂದ್ರೆ ಏನಿದೆ, ಸ್ವಿಂಗ್ ಟ್ರೇಡಿಂಗ್, ಲಾಂಗ್ ಟರ್ಮ್. ನಾವು ಇದು ಎದ್ರಲ್ಲಿ ಮಾಡಬೇಕು, ನಾವು ಮಾಡ್ಬೇಕಂದ್ರೆ ಹೆಂಗ, ಏನು, ಯಾವ್ದಪ್ಪ ಅಂತಂದ್ರೆ ಅದಕ್ಕೆ ಪರ್ಟಿಕ್ಯುಲರ್ ಆಗಿ ನಿಮ್ಮ ಹತ್ರ ಒಂದು ಅಕೌಂಟ್ ಬೇಕು. ಯಾವ ಅಕೌಂಟ್ ಬೇಕಪ್ಪ ಅಂತಂದ್ರೆ ಡಿಮ್ಯಾಟ್ ಅಕೌಂಟ್, ಆಮೇಲೆ ಟ್ರೇಡಿಂಗ್ ಅಕೌಂಟ್. ಯಾವ್ದು ಬೇಕಪ್ಪ ಅಂತಂದ್ರೆ ಈಗ 1 ಸೆಕೆಂಡ್ ಇದೆಲ್ಲ ಕ್ಲಿಯರ್ ಮಾಡ್ತೀನಿ. ಐ ಹೋಪ್ ಇದು ಇಲ್ಲಿವರೆಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನ್ಕೋತೀನಿ. ಸೊ ಪೆನ್ ಪೇಪರ್ ಇಂದ ತಗೊಂಡು ನೀಟಾಗಿ ನಾನು ಹೇಳಿರೋದನ್ನೆಲ್ಲ ಕರೆಕ್ಟಾಗಿ ನೋಟ್ ಡೌನ್ ಮಾಡ್ಕೊಳ್ಳಿ. ಒಂದು ನೋಟ್ ಡೌನ್ ಮಾಡ್ಕೊಂಡಾಗ ಸೊ ದಟ್ ನಿಮ್ಗೆ ಏನಾಗ್ತದೆ ಅಂತಂದ್ರೆ ಒಂದ್ ಸ್ವಲ್ಪ ಅದು ರಿವಿಷನ್ ಮಾಡಿದಾಗ ನಿಮ್ಗೆ ಹೆಲ್ಪ್ ಆಗ್ತದೆ. ಸೊ ನೀವು ನೋಡಿದಾಗ ಮತ್ತೆ ಒಂದ್ ಸ್ವಲ್ಪ ದಿನ ಬಿಟ್ಟು ಆಮೇಲೆ ಎಲ್ಲ ಮರ್ತೋಗ್ಬಿಡುತ್ತೆ. ಸೊ ನೋಟ್ ಡೌನ್ ಮಾಡ್ಕೊಳ್ಳಿ, ಪ್ರತಿಯೊಂದು ಹೇಳಿದ ಪಾಯಿಂಟ್ಸ್ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ ದಟ್ ನಿಮ್ಗೆ ಏನಾಗ್ತದೆ ಅಂದ್ರೆ ಇದೊಂದು ಸ್ವಲ್ಪ ಹೆಲ್ಪ್ ಆಗ್ತದೆ. ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಇದೆಲ್ಲ ನಿಮ್ಗೆ ಗೊತ್ತಾಯ್ತು. ಸೊ ನೀವು ಟ್ರೇಡಿಂಗ್ ಮಾಡಕ್ ನಾ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿದೀವಿ. ಅದಕ್ಕೆ ಏನ್ ಬೇಕು? ಸೊ ಅದಕ್ಕೆ ಡಿಮ್ಯಾಟ್ ಅಕೌಂಟ್ ಬೇಕು. ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಬ್ಯಾಂಕ್ ಅಕೌಂಟ್. ಸೊ ಆಲ್ರೆಡಿ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರ್ತದ, ಅದಕ್ಕೇನು ಪ್ರಾಬ್ಲಮ್ ಇಲ್ಲ, ತೊಂದರೆ ಇಲ್ಲ. ಸೊ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು, ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು ಗೊತ್ತಿಲ್ಲಪ್ಪ ನೀವು. ಸೊ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು, ಟ್ರೇಡಿಂಗ್ ಅಕೌಂಟ್ ಯಾವ ತರ ಓಪನ್ ಮಾಡಬೇಕು, ಎಲ್ಲಿ ಓಪನ್ ಮಾಡಬೇಕು, ಏನ್ ಮಾಡಬೇಕು, ಅದು ಅದ್ರ ಬಗ್ಗೆ ನಿಮಗೆ ಐಡಿಯಾ ಇಲ್ಲ, ರೈಟ್? ಸೊ ಅದಕ್ಕೇನಪ್ಪಾ ಅಂತಂದ್ರೆ ಇದ್ರಾಗ ಡಿಮ್ಯಾಟ್ ಅಕೌಂಟ್ ಅಂತೇಳಿ ನೀವು ಆಲ್ಮೋಸ್ಟ್ ಎಲ್ಲ ನ್ಯೂಸ್ ಅಲ್ಲಿ ಕೇಳಿರ್ತೀರ. ನೀವು ನ್ಯೂಸ್ ಅಲ್ಲಿ ಕೇಳಿರ್ತೀರ ಏನು ಡಿಮ್ಯಾಟ್ ಅಕೌಂಟ್? ಡಿಜಿಟಲ್ ಅಕೌಂಟ್, ಡಿಜಿಟಲ್ ಫಾರ್ಮ್ ಆಫ್ ಅಕೌಂಟ್, ರೈಟ್? ಟ್ರೇಡಿಂಗ್ ಅಕೌಂಟ್ ಅಲ್ಲ ಅಂದ್ರೆ ಅದರ ಟ್ರೇಡಿಂಗ್ ಅಕೌಂಟ್ ನೀವು ಬೈ ಅಂಡ್ ಸೆಲ್ ಮಾಡ್ಬೋದು. 1 ಸೆಕೆಂಡ್ ಇದು ರೈಸ್ ಮಾಡ್ತೀನಿ. ಓಕೆ, ನಿಮಗೆ ಯಾವ್ದು ಬೇಕು? ಡಿಮ್ಯಾಟ್ ಅಕೌಂಟ್. ಸಾರಿ, ನಿಮ್ಗೆ ಯಾವ ಅಕೌಂಟ್ ಬೇಕಪ್ಪ ಅಂದ್ರೆ ಡಿಮ್ಯಾಟ್ ಅಕೌಂಟ್, ಟ್ರೇಡಿಂಗ್ ಅಕೌಂಟ್, ಅಂಡ್ ಬ್ಯಾಂಕ್ ಅಕೌಂಟ್. ಆಲ್ಮೋಸ್ಟ್ ಎಲ್ಲರ ಹತ್ರ ಬ್ಯಾಂಕ್ ಅಕೌಂಟ್ ಇರ್ತದ. ಅದ್ರ ಬ್ಯಾಂಕ್ ಅಕೌಂಟ್ ಬಗ್ಗೆ ಏನ್ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದೇನು ಅವಶ್ಯಕತೆ ಇಲ್ಲ. ಸೊ ಎಲ್ಲರಿಗೂ ಅದ್ರ ಬಗ್ಗೆ ಗೊತ್ತದ, ನಾಲೆಜ್ ಅದ. ಸೊ ಡಿಮ್ಯಾಟ್ ಅಕೌಂಟ್ ಅಂದ್ರೆ, ಡಿಮ್ಯಾಟ್ ಅಕೌಂಟ್ ಬಿಫೋರ್ ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದೆ. ಫಸ್ಟ್ ಏನಿತ್ತು, ಮಾರ್ಕೆಟ್ ಅಲ್ಲಿ ಏನೋ ಪೇಪರ್ ಕೊಡ್ತಿರು. ಸೊ ಒಂದು ಸ್ಟ್ಯಾಂಪ್ ತರ ಪೇಪರ್ ಕೊಟ್ಟು ನೀವು ಅದನ್ನ ಕರೆಕ್ಟ್ ಆಗಿ ಹಿಫಾಜತ್ ಮಾಡ್ಕೊಂಡಿರ್ಬೇಕು. ಇನ್ ಕೇಸ್ ಆ ಪೇಪರ್ ಏನಾದ್ರು ನೀವು ಕಳೆದ್ರಿ ಅಂತಂದ್ರೆ ಮುಗೀತು, ನಿಮ್ ಪರ್ಚೇಸ್ ಮಾಡಿದ ಒಂದೇನು ಪ್ರೂಫ್ ಇರ್ತಿರ್ಲಿಲ್ಲ, ವ್ಯಾಲಿಡ್ ಇರ್ತಿರ್ಲಿಲ್ಲ. ಸೊ ಅದಕ್ಕೆ ಏನ್ ಮಾಡಿದ್ರು, ಡಿಜಿಟಲೈಸೇಷನ್ ಆದಾಗ ಡಿಮ್ಯಾಟ್ ಅಕೌಂಟ್ ಅಂತ ಮಾಡಿದ್ರು. ಸೊ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಇಸ್ ನಥಿಂಗ್ ಬಟ್ ಡಿಜಿಟಲ್ ಫಾರ್ಮ್ ಆಫ್ ಶೇರ್ಸ್ ನ ಡಿಜಿಟಲ್ ಫಾರ್ಮ್ ಅಲ್ಲಿ ನೀವು ಇದರಲ್ಲಿ ಹೋಲ್ಡ್ ಮಾಡಬಹುದು. ಈ ಯಾವುದೋ ಕಂಪ್ನಿ ಟೈಟಾನ್ದು, ಆಮೇಲೆ ಯಾವುದೋ ಒಂದು HCL, L&T ಯಾವುದೋ ಒಂದು ಸ್ಟಾಕ್ದು ಪರ್ಚೇಸ್ ನೀವು ಮಾಡಿದಾಗ, ಸೊ ಅದ್ರದ್ದು ಏನ್ ಪರ್ಚೇಸ್ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ದು ಶೇರ್ ಸ್ಟೋರ್ ಆಗ್ತದೆ. ನೀವು ಪರ್ಚೇಸ್ ಮಾಡಿದ್ದು ಅದು ಏನಾಗ್ತದೆ, ಡಿಮ್ಯಾಟ್ ಅಕೌಂಟ್ ಅಲ್ಲಿ ಸ್ಟೋರ್. ಅವಾಗ ಬಿಫೋರ್ ಏನಿತ್ತು, ನಿಮ್ಗೆ ಸ್ಟ್ಯಾಂಪ್ ಪೇಪರ್ ಇತ್ತು. ಸ್ಟ್ಯಾಂಪ್ ಪೇಪರ್ ಒಂದು ಪೇಪರ್ ಕೊಡ್ತೀರಾ, ಪೇಪರ್ ನೀವು ಹಿಫಾಜತ್ ಮಾಡ್ಕೊಂಡಿರ್ಬೇಕಿತ್ತು. ಈಗ ನಿಮ್ಮ ಅಕೌಂಟ್ ಅಲ್ಲಿ, ಡಿಜಿಟಲ್ ಅಕೌಂಟ್ ಅಲ್ಲಿ ನಿಮ್ಗೆ ಏನಾದ್ರು ಇದು ಸೇವ್ ಆಗ್ಬಿಡುತ್ತೆ ನೀವು ಪರ್ಚೇಸ್ ಮಾಡಿದ್ದು. ಸೊ ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನು? ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಏನಪ್ಪಾ ಅಂತಂದ್ರೆ, ಈ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ನೀವು ಬೈ ಅಂಡ್ ಸೆಲ್, ಇವಾಗ ಹೇಳೋದ್ರಲ್ಲಿ ಇಂಟ್ರಾಡೇ ಬೈ ಮಾಡೋದು, ಸೆಲ್ ಮಾಡೋದು, ಅದನ್ನ ನೀವು ಈ ಅಕೌಂಟ್ ಅಲ್ಲಿ ಮಾಡಬಹುದು, ಟ್ರೇಡಿಂಗ್ ಅಕೌಂಟ್. ಸೊ ಟ್ರೇಡಿಂಗ್ ಅಕೌಂಟ್ ನೀವೇನಪ್ಪಾ ಅಂತಂದ್ರೆ ಧನ್ ಅಂತ ಒಂದು ಬ್ರೋಕರ್ ಅದ. ಸೊ ಧನ್ ಅಂತ ಬ್ರೋಕರ್ ಅದರ. ಈ ಧನ್ ಬ್ರೋಕರ್ ಅಲ್ಲಿ ನೀವೇನಾದ್ರೆ ಟ್ರೇಡಿಂಗ್ ಅಕೌಂಟ್ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡೋದು. ಅದು ಬಿಟ್ಟು ಜಿರೋದಾ. ಸೊ ನೀವು ಬಿಫೋರ್ ಕೋವಿಡ್ ಟೈಮಿಗೆ ಇದೆಲ್ಲ ಜಿರೋದಾ ಒಳ್ಳೆ ಫಾರ್ಮ್ ಅಲ್ಲಿ ಇತ್ತು, ಇನ್ನೂ ಒಳ್ಳೆ ಫಾರ್ಮ್ ಅಲ್ಲಿ ಇದೆ. ಇವಾಗೆಲ್ಲ ನಂಬರ್ ಆಫ್ ಬ್ರೋಕರ್ಸ್ ಜಾಸ್ತಿ ಬಂದಿದೆ. ಏಂಜಲ್ ಒನ್ ಇದೆ, ಡಿಮಾರ್ಟ್, ಧನ್ ಇದೆ, ಜಿರೋದಾ ಇದೆ, ಫೈರ್ಸ್ ಇದೆ, ಅಪ್ಸ್ಟಾಕ್ಸ್ ಇದೆ, ಗ್ರೋ ಇದೆ. ಬಹಳ ಜನ ಮಾರ್ಕೆಟ್ ಅಲ್ಲಿ ಬಂದವ. ಬಟ್ ಏನದ, ನಾ ಪ್ರಿಫರ್ ಮಾಡೋದು ಧನ್. ಸೊ ಯಾಕಂದ್ರೆ ನಿಮ್ಗೆ ಈಸಿ
ಅಂಡ್ ಆಸ್ ಬಿಗಿನರ್ಸ್ ಏನದ ಯಾವುದೇ ತರದ ಟೆಕ್ನಿಕಲ್ ಏನೋ ಇಶ್ಯೂ ಬರಂಗಿಲ್ಲ. ಸೊ ಬೈ ಮಾಡೋದು ಸೆಲ್ ಮಾಡೋದು ಎಲ್ಲ ನಿಮ್ಗೆ ಕ್ಲೀನ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಸೊ ಈ ಪರ್ಟಿಕ್ಯುಲರ್ ಆಗಿ ದಂಧೆ ಒಂದು ಯಾವ ತರ ಬೈ ಮಾಡಬೇಕು, ಯಾವ ತರ ಸೆಲ್ ಮಾಡಬೇಕು, ಯಾವ ತರ ಅಕೌಂಟ್ ಓಪನಿಂಗ್ ಮಾಡಬೇಕು, ಪೂರ್ತಿ ಒಂದು ವಿಡಿಯೋ ಮಾಡಿ ನಾನು ನಿಮ್ಗೆ ಹಾಕ್ತೀನಿ. ಏನಪ್ಪಾ ಅಂತಂದ್ರೆ ಈಗ ಯಾರ್ಯಾರು ಅಕೌಂಟ್ ಇಲ್ಲ ಅವ್ರ ಏನದ ಅಂತಂದ್ರೆ ನಂದು ರೆಫರೆನ್ಸ್ ಥ್ರೂ ಒಂದು ಅಕೌಂಟ್ ಓಪನ್ ಮಾಡ್ಬೋದು. ಸೊ ಡಿಸ್ಕ್ರಿಪ್ಷನ್ದಾಗ ಏನದ ಲಿಂಕ್ ಅದ, ದಂದು ಲಿಂಕ್ ಅದ, ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ರಿ. ಸೊ ನಿಮ್ಗೆ ಏನದ ನಿಮ್ದು ಆಧಾರ್ ಕಾರ್ಡು, ಒಂದು ಪ್ಯಾನ್ ಕಾರ್ಡು, ಒಂದು ಫೋಟೋ, ಒಂದು ಸಿಗ್ನೇಚರ್, ಬ್ಯಾಂಕ್ ಅಕೌಂಟ್, ಬ್ಯಾಂಕ್ 6 ಮಂತ್ ಸ್ಟೇಟ್ಮೆಂಟ್ ಇದ್ರೆ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಸೊ ನಾ ಆ ಲಿಂಕ್ ಅಲ್ಲಿ ಕ್ಲಿಕ್ ಮಾಡ್ಕೊಂಡು ನೀವು ಪ್ರೊಸೀಜರ್ ಮಾಡಿ ದನ್ ಅಕೌಂಟ್ ಓಪನ್ ಮಾಡಿ. ನಂದು ರೆಫರಲ್ ನೀವೇನಾದ್ರೂ ಅಕೌಂಟ್ ಓಪನ್ ಮಾಡಿದ್ರೆ ನನಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ. ಸೊ ದಟ್ ನಾನು ನಿಮಗೆ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಆ ಗ್ರೂಪ್ನಾಗ ಆ್ಯಡ್ ಮಾಡ್ತೀನಿ. ಸೊ ಪ್ರತಿಯೊಂದು ನಾವು ಡೈಲಿ ಏನು ಟ್ರೇಡ್ ಮಾಡ್ತೀನಿ ಅದನ್ನ ನಾ ಅದರಲ್ಲಿ ಹೇಳ್ತೀನಿ. ಸೊ ಮಾರ್ಕೆಟ್ ಅನಲೈಸ್ ಅದರಲ್ಲಿ ನಾ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ದಟ್ ನಿಮ್ಗೆ ಏನಾದ್ರು ಈಸಿ ಆಗ್ತದೆ, ರೈಟ್? ಸೊ ಐ ಹೋಪ್ ಡಿಮ್ಯಾಟ್ ಅಕೌಂಟ್ ಅಂದ್ರೆ ಏನು, ಟ್ರೇಡಿಂಗ್ ಅಕೌಂಟ್ ಅಂದ್ರೆ ಬ್ಯಾಂಕ್ ಅಕೌಂಟ್ ಅಂದ್ರೆ ನಿಮ್ಗೆ ಗೊತ್ತಾಯ್ತು. ದನ್ ಅಥವಾ ಝೀರೋದ ಅಂತದ. ಸೊ ದನ್ ನನ್ನ ಡಿಸ್ಕ್ರಿಪ್ಷನ್ ಇದ್ರಾಗ ಲಿಂಕ್ ಅದ, ಆ ಲಿಂಕ್ ಓಪನ್ ಮಾಡಿ ನೀವು ಏನದ ಅಕೌಂಟ್ ಓಪನ್ ಮಾಡ್ಬೋದು. ಸೊ ಈ ಅಕೌಂಟ್ ಯಾವ ತರ ಓಪನ್ ಮಾಡಬೇಕು, ಹೆಂಗೆ ಓಪನ್ ಮಾಡಬೇಕು, ಅದು ಟ್ರೇಡ್ ಹೆಂಗೆ ಮಾಡಬೇಕು, ಅದ್ರ ಬಗ್ಗೆ ಒಂದು ಶಾರ್ಟ್ ಅಂಡ್ ವಿಡಿಯೋ ಏನದ ನಾನು ಮಾಡಿ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಆಸ್ ಎ ಬಿಗಿನರ್ ನಾವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಯಾವಾಗ ಬಿ ನಾವು ಸ್ಟಾರ್ಟ್ ಮಾಡೋದು ಒಂದು ಸ್ಮಾಲ್ ಕ್ಯಾಪಿಟಲ್ ಇಂದ ಸ್ಟಾರ್ಟ್ ಮಾಡಿ ಲಾಂಗ್ ಟರ್ಮ್ ನಾನು ಹೇಳ್ದಲ್ಲ, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡೋದು 6 ಮಂತ್ 5 ಮಂತ್ಸ್ 3 ಮಂತ್ಸ್ ಹೋಲ್ಡ್ ಮಾಡಿ ಪ್ರಾಫಿಟ್ ಮಾಡೋದನ್ನ ಸ್ಮಾಲ್ ಪ್ರಾಫಿಟ್ ಮಾಡೋದನ್ನ ಕಲಿಬೇಕು. ಕಲ್ತಾಗ ನಮ್ಗೊಂದು ಏನಂತ ಅದ್ರ ನಮಗೊಂದು ಪಾಸಿಟಿವ್ ವೈಬ್ಸ್ ಬರುತ್ತೆ. ಸೊ ಪಾಸಿಟಿವಿಟಿ ಬಂದಾಗ ನಾವು ಏನದ ಮತ್ತೆ ಮುಂದೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ನೀವು ಒಂದೇ ದಿನ ಬಂದು ನಾನು ಇವತ್ತು ಮಾಡ್ತೀನಿ, ಇವತ್ತು ಹಾಕ್ತೀನಿ, ದುಡ್ಡು ಮಾಡ್ತೀನಿ ಅಂತ ಹೇಳೋಕೋದ ಒಂದಿನ ದುಡ್ಡು ಮಾಡ್ಬೋದು, ಸೆಕೆಂಡ್ ಡೇ ದುಡ್ಡು ಮಾಡ್ಬೋದು. ಮಾರ್ಕೆಟ್ ಯಾವ ಥರಪ್ಪ ಅಂತಂದ್ರೆ ಫಸ್ಟ್ ನಿಮ್ಗೆ ದುಡ್ಡು ಮಾಡಕ್ ಬಿಡುತ್ತೆ. 1 ಡೇ 2 ಡೇ 3 ಡೇ ನೀವು ದುಡ್ಡು ಮಾಡ್ತೀರಾ. ಸೊ ಇಮಿಡಿಯೇಟ್ ಆಗಿ 4th ಡೇ ನೀವು ಅದೇ ಮೈಂಡ್ ಸೆಟ್ ಇಳ್ಕೊಂಡು ಎಲ್ಲ ನಿಮ್ಮ ಅಮೌಂಟ್ ಇದ್ದು ಇನ್ವೆಸ್ಟ್ ಮಾಡಕ್ ಹೋಗ್ತೀನಿ, ಇಮಿಡಿಯೇಟ್ ಆಗಿ ರಿವರ್ಸ್ ಆಗ್ತದೆ. ಅವಾಗ ಏನದ ನಿಮ್ ಕಂಪ್ಲೀಟ್ ಪ್ರಾಫಿಟ್ ಮಾಡಿದ್ದು ಪ್ಲಸ್ ನಿಮ್ ಕ್ಯಾಪಿಟಲ್ ಅಮೌಂಟ್ ಎಲ್ಲಾನು ಏನದ ವೈಪೌಟ್ ಆಗ್ತದೆ. ಸೊ ಬೆಟರ್ ಯಾವಾಗಲೂ ಸ್ಟಾರ್ಟ್ ವಿತ್ ಸ್ಮಾಲ್ ಕ್ಯಾಪಿಟಲ್ ಅಂಡ್ ಲಾಂಗ್ ಟರ್ಮ್ ಹೋಲ್ಡ್ ಮಾಡೋದು ಅದು ಕಲಿ. ಅದಾದ್ಮೇಲೆ ಏನದ ಇಂಟ್ರಾಡೇ ಅಥವಾ ಸ್ವಿಂಗ್ ಟ್ರೇಡಿಂಗ್ ಅದಾದ್ಮೇಲೆ ಸ್ವಿಂಗ್ ಟ್ರೇಡಿಂಗ್ ಮಾಡೋದು, ಅದಾದ್ಮೇಲೆ ಇಂಟ್ರಾಡೇ ಮಾಡ್ಲಿಕ್ಕೆ ಬರ್ತದೆ, ರೈಟ್? ಇದಾದ್ಮೇಲೆ ಏನಪ್ಪಾ ಅಂತಂದ್ರೆ ನಮ್ದು ಎಮೋಷನಲ್ ಕಂಟ್ರೋಲ್ ಮಾಡಬೇಕು. ಇವಾಗ ನನ್ನ ಹತ್ರ ಎಷ್ಟೋ ದುಡ್ಡಿದೆ, ನಾನು ಹತ್ರ 1 ಲಕ್ಷನೇ ಇದೆಯೋ 2 ಲಕ್ಷನೇ ಇದೆಯೋ 10 ಲಕ್ಷನೇ ಇದೆಯೋ, ಕೆಲವೊಬ್ಬರ ಹತ್ರ 10,000 ಇರುತ್ತೆ, ಕೆಲವೊಬ್ಬರ 10 ಲಕ್ಷ ಇರುತ್ತೆ. ಸೊ 10 ಲಕ್ಷ ಇರೋ ಏನಂತಾರೆ 10 ಲಕ್ಷ ದುಡ್ಡಿದೆ, 10 ಲಕ್ಷ ಒಮ್ಮೆಗೆ ಹಾಕ್ತೀನಿ, 10 ಲಕ್ಷಕ್ಕೆ ಒಮ್ಮೆಗೆ 1 ಕೋಟಿ ಆಗುತ್ತೆ, 10 ಕೋಟಿ ಆಗುತ್ತೆ, 20 ಕೋಟಿ, ಆ ಮೈಂಡ್ ಸೆಟ್ ಅಲ್ಲಿ ನಾವು ಮಾಡಕ್ ಹೋಗಬಾರ್ದು, ರೈಟ್? ಆಮೇಲೆ ಯಾವುದೇ ಸ್ಟಾಕ್ ನ ನೀವು ಪರ್ಚೇಸ್ ಮಾಡಿದಾಗ ಅದ್ರದ್ದು ಫಂಡಮೆಂಟಲ್ಸ್ ಕರೆಕ್ಟಾಗಿ ಕಂಪ್ನಿದು ಫಂಡಮೆಂಟಲ್ಸ್ ನ ಸ್ಟಡಿ ಮಾಡಬೇಕು. ಕಂಪ್ನಿ ಯಾವ ತರ ವರ್ಕ್ ಆಗ್ಯದ, ಅದ್ರ ಗ್ರೋತ್ ಹೆಂಗದ, ಆಮೇಲೆ ಅದ್ರದ್ದು ಹಿಸ್ಟ್ರಿ ಏನೇನದ, ಬ್ಯಾಕ್ ಹಿಸ್ಟ್ರಿ. ಸೊ 10 ವರ್ಷ ಹಿಂದೆ ಯಾವ ತರ ಕಂಪ್ನಿ ಇತ್ತು, ಈ 10 ವರ್ಷ ಮುಂದೆ ಯಾವ ತರ ಆಗುತ್ತೆ, 10 ವರ್ಷದಲ್ಲಿ ಏನೇನು ಇಂಪ್ರೂವ್ಮೆಂಟ್ ಮಾಡ್ಯಾರ, ಪ್ರತಿಯೊಂದು ಫಂಡಮೆಂಟಲ್ ಕಂಪ್ನಿದು ಡಿಟೇಲ್ ಆಗಿ ಸರ್ಚ್ ಮಾಡಿಬಿಟ್ಟು ಟ್ರೇಡ್ ಮಾಡಬೇಕು. ಆಮೇಲೆ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲಿಬೇಕು. ರಿಸ್ಕ್ ಮ್ಯಾನೇಜ್ಮೆಂಟ್ ಏನದು ವೆರಿ ಇಂಪಾರ್ಟೆಂಟ್ ಅದ ಸ್ಟಾಕ್ ಮಾರ್ಕೆಟ್ದಾಗ. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲೀಲಿಲ್ಲ, ಅದು ತಿಳ್ಕೊಲಿಲ್ಲ ಅಂತಂದ್ರೆ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಯಾವತ್ತೂ ಸರ್ವೈವ್ ಆಗಲ್ಲ, ಅದು ಬಹಳ ರಿಸ್ಕ್ ಆಗ್ತದ. ಐ ಹೋಪ್ ಏನಪ್ಪಾ ಅಂತಂದ್ರೆ ಇಲ್ಲಿ ತನ ಹೇಳಿದೆಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಏನಪ್ಪಾ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳ್ತೀನಿ, ಸ್ಟಾಕ್ ಮಾರ್ಕೆಟ್ನಾಗ ಏನದ ಬಹಳ ದುಡ್ಡು ಮಾಡಬಹುದು. ಯಾವಾಗ ದುಡ್ಡು ಮಾಡಬಹುದು ಅಪ್ಪ ಅಂತಂದ್ರೆ ನಾವು ಅದ್ರ ಬಗ್ಗೆ ಕೋರ್ ನಾಲೆಜ್ ತಗೊಂಡು ಸ್ಟಡಿ ಮಾಡಿದಾಗ ನಾವು ಒಳ್ಳೆ ದುಡ್ಡು ಮಾಡಬಹುದು. ವಿತೌಟ್ ನಾಲೆಜ್ ನಾವು ಏನಾದ್ರೂ ಇದರಲ್ಲಿ ಮಾಡಕ್ ಹೋದ್ರೆ ನಮಗೆ ದುಡ್ಡು ಮಾಡಕ್ ಆಗಲ್ಲ, ಇದ್ದಿರೋ ಅಮೌಂಟ್ ಎಲ್ಲ ಲಾಸ್ ಮಾಡ್ಕೋತೀವಿ. ಸೊ ಪ್ಲೀಸ್ ಟ್ರೈ ಟು ಕಂಟ್ರೋಲ್ ಯುವರ್ ಎಮೋಷನ್ಸ್ ಅಂಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಕಲೀರಿ. ಸಕ್ಸಸ್ ಯಾವಾಗೂ ಏನಪ್ಪಾ ಅಂತಂದ್ರ ನಾಲೆಜ್ ಅಂಡ್ ಪೇಷನ್ಸ್ ಅಂಡ್ ಡಿಸಿಪ್ಲಿನ್ ಇಂದ ಬರ್ತದೆ. ನೀವು ಸಡನ್ ಆಗಿ ಬಂದು ನಾನು ದುಡ್ಡು ಮಾಡ್ತೀನಿ ಅಂದ್ರೆ ಆಗಲ್ಲ. ಸಕ್ಸಸ್ ಕಮ್ಸ್ ವಿತ್ ಓನ್ಲಿ ನಾಲೆಜ್, ಪೇಷನ್ಸ್ ಅಂಡ್ ಡಿಸಿಪ್ಲಿನ್. ಸೊ ಅದು 3 ನಮ್ಮ ಹತ್ರ ಇದ್ದಾಗ ನಾವು ಏನಾದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಪ್ರಾಫಿಟ್ ಮಾಡಬಹುದು, ಸರ್ವೈವ್ ಆಗ್ಬೋದು. ಐ ಹೋಪ್ ಏನಪ್ಪಾ ಅಂತಂದ್ರೆ ನಾನು ಹೇಳಿದ್ದು ಎಲ್ಲ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಪ್ಲೀಸ್ ನನ್ನ ಚಾನೆಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡ್ರಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗ್ಯದ ಅನ್ಕೋತೀನಿ. ಸೊ ಇವತ್ತಿನ ವಿಡಿಯೋನ ಇಲ್ಲಿಗೆ ಕ್ಲೋಸ್ ಮಾಡ್ತೀನಿ. ಮುಂದಿನ ವಿಡಿಯೋ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ತರ ಮಾಡ್ಬೇಕಂತ ಹೇಳಿ. ಸೊ ಫ್ರೆಂಡ್ಸ್, ಬಾಯ್, ಥ್ಯಾಂಕ್ ಯು.